ಮೊದಲನೆಯ ಪ್ರಶ್ನೆ, ಮಹಾಭಾರತವನ್ನು ರಚಿಸಿದವರು ಯಾರು? ಎ ವಾಲ್ಮೀಕಿ, ಬಿ ವೇದವ್ಯಾಸರು, ಸಿ ಕನಕದಾಸರು, ಡಿ ಪುರಂದರ ದಾಸರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವೇದವ್ಯಾಸರು. ಎರಡನೆಯ ಪ್ರಶ್ನೆ, ಕನ್ನಡದ ಮೊಟ್ಟಮೊದಲ ಪತ್ರಿಕೆ ಯಾವುದು? ಎ ಮಂಗಳೂರು ಸಮಾಚಾರ, ಬಿ ವಿಜಯ ಕರ್ನಾಟಕ, ಸಿ ಪ್ರಜಾವಾಣಿ, ಡಿ ಉದಯವಾಣಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳೂರು ಸಮಾಚಾರ. ಮೂರನೆಯ ಪ್ರಶ್ನೆ, ಯಾವ ಗಿಡವನ್ನ ಕೆಂಪು ಚಿನ್ನ ಎಂದು ಕರೆಯುತ್ತಾರೆ? ಎ ಶುಂಠಿಯ ಗಿಡ, ಬಿ ಕೇಸರಿಯ ಗಿಡ, ಸಿ ಖರ್ಜೂರದ ಗಿಡ, ಡಿ ಏಲಕ್ಕಿಯ ಗಿಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇಸರಿಯ ಗಿಡ. ಇನ್ನು ನಾಲ್ಕನೆಯ ಪ್ರಶ್ನೆ, ಪಾಕಿಸ್ತಾನ ದೇಶದ ರಾಷ್ಟ್ರೀಯ ಹಣ್ಣು ಯಾವುದು? ಎ ಆಪಲ್, ಬಿ ಹಲಸಿನ ಹಣ್ಣು, ಸಿ ಮಾವಿನ ಹಣ್ಣು, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾವಿನ ಹಣ್ಣು. ಇನ್ನು ಐದನೆಯ ಪ್ರಶ್ನೆ, ತಲಕಾವೇರಿ ನದಿ ಯಾವ ನದಿಯ ಉಗಮ ಸ್ಥಾನವಾಗಿದೆ? ಎ ಕಪಿಲಾ, ಬಿ ಕಾವೇರಿ ನದಿ, ಸಿ ಶರಾವತಿ ನದಿ, ಡಿ ನೇತ್ರಾವತಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾವೇರಿ ನದಿಯ. ಆರನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ರಾಷ್ಟ್ರಪತಿಗಳ ಆಳ್ವಿಕೆ ಇದುವರೆಗೂ ಹೊಂದಿಲ್ಲ? ಎ ತೆಲಂಗಾಣ, ಬಿ ಕರ್ನಾಟಕ, ಸಿ ಕೇರಳ, ಡಿ ಬಿಹಾರ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತೆಲಂಗಾಣದಲ್ಲಿ. ಏಳನೆಯ ಪ್ರಶ್ನೆ, ಹೆಚ್ಚು ಚಿಕನ್ ತಿಂದರೆ ಯಾವ ರೋಗ ಬರುತ್ತದೆ? ಎ ಬಿಪಿ ಹೆಚ್ಚಳ, ಬಿ ಜಾಂಡಿಸ್ ಬರಬಹುದು, ಸಿ ತೂಕ ಹೆಚ್ಚಾಗಬಹುದು, ಡಿ ಶುಗರ್ ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತೂಕ ಹೆಚ್ಚಾಗಬಹುದು. ಎಂಟನೆಯ ಪ್ರಶ್ನೆ, ಯಕ್ಷಗಾನ ಯಾವ ರಾಜ್ಯದ ನೃತ್ಯವಾಗಿದೆ? ಎ ಕರ್ನಾಟಕ, ಬಿ ಬಿಹಾರ, ಸಿ ಕೇರಳ ರಾಜ್ಯದ, ಡಿ ತಮಿಳುನಾಡಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕದ. ಒಂಬತ್ತನೆಯ ಪ್ರಶ್ನೆ, ಆನೆಯ ಬಾಯಲ್ಲಿ ಎಷ್ಟು ಹಲ್ಲುಗಳು ಕಂಡುಬರುತ್ತವೆ? ಎ 15, ಬಿ 26, ಸಿ 18, ಡಿ 25. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 26 ಹಲ್ಲುಗಳು. ಹತ್ತನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹಾವುಗಳು ಕಂಡುಬರುವುದಿಲ್ಲ? ಎ ನ್ಯೂಜಿಲೆಂಡ್, ಬಿ ಐಸ್ಲ್ಯಾಂಡ್, ಸಿ ಅಮೆರಿಕಾದಲ್ಲಿ, ಡಿ ರಷ್ಯಾದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂಜಿಲೆಂಡ್ನಲ್ಲಿ. 11ನೆಯ ಪ್ರಶ್ನೆ, ಗಂಗಾ ನದಿಯ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ? ಎ ಮೇಘಾಲಯ, ಬಿ ಕರ್ನಾಟಕ, ಸಿ ಉತ್ತರಾಖಂಡ್, ಡಿ ಬಿಹಾರ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ್ನಲ್ಲಿ. 12ನೆಯ ಪ್ರಶ್ನೆ, ಯಾವ ಪ್ರಾಣಿ ಮನುಷ್ಯನಂತೆ ಅದು ಅಳುತ್ತದೆ? ಎ ಹಂದಿ, ಬಿ ನಾಯಿ, ಸಿ ಬೆಕ್ಕು, ಡಿ ಕರಡಿ. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಡಿ ಕರಡಿ. 13ನೆಯ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ನಿಜವಾದ ಹೆಸರೇನು? ಎ ವಿವೇಕ್, ಬಿ ಕಮಲೇಶ್, ಸಿ ನರೇಂದ್ರನಾಥ್, ಡಿ ದೇವದತ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನರೇಂದ್ರನಾಥ್. 14ನೆಯ ಪ್ರಶ್ನೆ, ಭೂಮಿಯಲ್ಲಿ ಹೆಚ್ಚಾಗಿ ಏನು ಕಂಡುಬರುತ್ತದೆ? ಎ ಕಬ್ಬಿಣ, ಬಿ ಬಂಗಾರ, ಸಿ ವಜ್ರಗಳು, ಡಿ ಬೆಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿಣ. 15ನೆಯ ಪ್ರಶ್ನೆ, ಕನ್ನಡದ ಮೊಟ್ಟಮೊದಲ ಶಾಸನ ಯಾವುದು? ಎ ಶ್ರೀ ರಾಮಾಯಣ ದರ್ಶನಂ, ಬಿ ಕವಿರತ್ನ, ಸಿ ಆಲ್ಮಿಡಿ ಶಾಸನ, ಡಿ ಕವಿರಾಜ ಮಾರ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಲ್ಮಿಡಿ ಶಾಸನ. ಇನ್ನು 16ನೆಯ ಪ್ರಶ್ನೆ, ನಿಮ್ಮ ವಿಧಿಬರಹವನ್ನೇ ಬದಲಿಸುತ್ತೆ ಈ ಶ್ರೇಷ್ಠವಾದ ದಾನ? ಎ ಅನ್ನದಾನ ಮಾಡುವುದರಿಂದ, ಬಿ ವಸ್ತ್ರದಾನ ಮಾಡುವುದರಿಂದ, ಸಿ ಬಂಗಾರದ ದಾನ ಮಾಡುವುದರಿಂದ, ಡಿ ವಿದ್ಯಾದಾನ ಮಾಡುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅನ್ನದಾನ ಮಾಡುವುದರಿಂದ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.